ಮಗಳಾದೆ. ಎಷ್ಟೊಂದು ವಿಚಿತ್ರವಾಗಿದೆಯಮ್ಮ ನಿನ್ನ ಒಲುಮೆ. ಹಗಲಿರುಳು ವಿದ್ಯಾಭ್ಯಾಸ ಮಾಡಿದ ನನಗೆ ಉತ್ತೇಜನವನಿಯದೆ ಅನುತ್ತೀರ್ಣವಾಗುವಂತೆ ಮಾಡಿದೆಯ. ಈ ಅಳಿಯನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕೆಂಬ ಹೆಬ್ಬಾಯಿಕಿಟ್ಟ ನನ್ನ ಮಾವನಿಗೆ ನಾ ಹೇಗೆ ಮುಖ ತೋರಿಸಲಿ? ನನ್ನ ಯಶಸ್ವಿಯಾಗಿ ಮಾವ ಮತ್ತು ನನ್ನ ತಂಗಿ ಪ್ರಯತ್ನದ ಯಂತ್ರದಲ್ಲಿ ಕುಳಿತು ಪ್ರಶಸ್ತ ಸ್ಥಳಕ್ಕೆ ಪ್ರಯಾಣಿಸುತ್ತಿರುವಾಗ ನಾನು ಫೇಲಾದ ವಿಷಯ ತಿಳಿಸಿ ಅಶಾಂತಿಯ ಆಯಸ್ಸನ್ನು ಬೀಸುವುದಕ್ಕಿಂತ ಈ ವಿಷ ಸೇವಿಸುವುದೇ ಲೇಸು. ಶೇಖರ್, ಏನಿದೆಲ್ಲ? ಇದು ವಿಷಯ, ಇದು ವಿಷಯ, ಇದು ವಿಷ. ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನಾಯಿತು? ಪ್ರಯತ್ನದಲ್ಲಿ ಫೇಲ್ ಆಗಬೇಡ. ಫೇಲ್ ಆದವರೆಲ್ಲ ಈ ರೀತಿ ವಿಷ ಕುಡಿಯುತ್ತಾ ಹೋದರೆ ವಿಷದ ಉತ್ಪಾದನೆ ಹೆಚ್ಚಾಗುತ್ತಿದೆಯೇ ವಿನಃ ಫೇಲ್ ಆಗುವವರ ಸಂಖ್ಯೆ ಕಡಿಮೆ ಆಗಲದು. ಶೇಖರ, ಫೇಲ್ ಆದವರಿಗೆ ಪಾಸ್ ಆಗಲು ಸಾಧ್ಯತೆ ಸಾಕಷ್ಟುಗಳಿವೆ. ಸತ್ತವರನ್ನು ಬದುಕಿಸಲು ಯಾರಿಂದಲೂ ಸಾಧ್ಯವೇ? ಹೇಳು ಶೇಖರ. ಆನಂದ್, ಉಪನ್ಯಾಸ ಬಿಟ್ಟು ನನ್ನನ್ನು ಉಳಿಸಲು ಯತ್ನಿಸಬೇಡ. ನಾನು ಬದುಕುವುದರಿಂದ ಏನು ಪ್ರಯೋಜನವಿಲ್ಲ. ದಯವಿಟ್ಟು ಇದಕ್ಕೆ ತಡೆಯಬೇಡ. ದುಡ್ಕಬೇಡ ಶೇಖರ. ಈ ಪ್ರಪಂಚದಲ್ಲಿ ಯಾರು ನಿಷ್ಪ್ರಯೋಜಕರಲ್ಲ. ಸಮಾಜದ ಸುಧಾರಣೆಗಾಗಿ ನಾವೆಲ್ಲರೂ ಬದುಕಿ ಬಾಳಲೇಬೇಕು ಶೇಖರ. ಆನಂದ್, ನಮ್ಮಂತ ಸಾಮಾನ್ಯ ಜನರಿಂದ ಈ ಸಮಾಜ ಸುಧಾರಿಸಲಾರದು ಆನಂದ್. ಸಾವಿನಂಚಿನಲ್ಲಿ ನಿಂತಾಗ ಎಲ್ಲವೂ ಅಸಾಧ್ಯವೆಂದು ತೋರುವುದು ಸಹಜ. ಇದುವೇ ನಮ್ಮ ಸಮಾಜವನ್ನು ಹಾಳು ಮಾಡುವ ಸಾಂಕ್ರಾಮಿಕ ರೋಗ. ಸುಧಾರಿಸಬೇಕಾದ ಯುವಕರೇ ಅಸಾಧ್ಯವೆಂದಾಗ ಸಾಯುವ ಮುದುಕರು ಸಾಧಕರಾಗಲಾರರು ಶೇಖರ. ಆನಂದ್, ನಾನು ಈ ವರ್ಷ ಪಾಸ್ ಆಗಿದ್ದರೆ ನನ್ನ IAS ಪೂರ್ತಿ ಆಗುತ್ತಿತ್ತು. ಇಷ್ಟು ವರ್ಷ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಯಿತು. ಮತ್ತೇಕೆ ಈ ಹಾಳು ಮುಖ ಹೊತ್ತು ಮನೆಗೆ ಹೋಗಲು ಮನ ಒಪ್ಪದೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನನ್ನು ಕ್ಷಮಿಸು. ದಯವಿಟ್ಟು ಇದಕ್ಕೆ ಅಡ್ಡಿಯಾಗಬೇಡ. ವಿಜಯ್, ಶೇಖರ್, ಈ ವರ್ಷ ಬೆಳೆದಿಲ್ಲ ಎಂದು ಬಿತ್ತುವುದನ್ನು ಬಿಟ್ಟರೆ ಬದುಕುವುದು ಹೇಗೆ ಶೇಖರ? ಬೆಳೆದಿಲ್ಲ ಎಂದು ಚಿಂತಿಸುವುದಕ್ಕಿಂತ ಬೆಳೆಸುವುದನ್ನು ಯೋಚಿಸುವುದು ಯೋಗ್ಯ. ಇದನ್ನು ತಿಳಿದು ನಿನ್ನ ನಿರ್ಧಾರ ತುಲನೆ ಮಾಡು ಶೇಖರ. ಆನಂದ್, ನಾನೀಗ ನನ್ನ ಮಾವನಿಗೆ ಏನಂತ ಮುಖ ತೋರಿಸಲಿ? ನನ್ನ ಬಗ್ಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡ ನನ್ನ ವಾತ್ಸಲ್ಯ ತಂಗಿ ನನ್ನ ಫಲಿತಾಂಶ ಕೇಳಿದಾಗ ನಾನು ಫೇಲ್ ಆದೆ ಎಂದು ಹೇಳಿ ಅವಳ ಆಶಾ ಗೋಪುರಕ್ಕೆ ಸಿಡಿಮದ್ದನ್ನಿಟ್ಟು ಸುಟ್ಟು ನುಚ್ಚು ನೂರು ಮಾಡಲೇ? ನೀನೇ ಹೇಳು ಆನಂದ್, ನೀನೇ ಹೇಳು. ಶೇಖರ, ನೀನೀಗ ಆತ್ಮಹತ್ಯೆ ಮಾಡಿಕೊಂಡರೆ ನಿನ್ನನ್ನು ಬೆಳೆಸಿದವರ ಬಾಳಿನಲ್ಲಿ ದುಃಖದ ಒಳನೆ ಹರಿಸಿದಂತಾಗುತ್ತದೆ. ಅದಕ್ಕಾಗಿ ಇದನ್ನು ಆಳವಾಗಿ ವಿಚಾರ ಮಾಡಿ ನಿನ್ನ ನಿರ್ಧಾರ ಬದಲಾಯಿಸು ಶೇಖರ. ಇಲ್ಲ ಆನಂದ್, ನನ್ನ ಈ ಆಳು ಮುಖ ಅವರಿಗೆ ತೋರಿಸಲಾರೆ. ನನ್ನ ಜೀವನದ ಮಹತ್ವ ಗುರಿಯನ್ನು ತಲುಪದೆ ಮಧ್ಯದಲ್ಲೇ ಅಪಜಯನಾದಾಗ ಈ ಜೀವನವೇ ಬೇಸರವಾಗಿದೆ. ಆನಂದ್, ದಯವಿಟ್ಟು ನನ್ನನ್ನು ಕ್ಷಮಿಸು. ದಯವಿಟ್ಟು ನನ್ನನ್ನು ತಡೆಯಬೇಡ ಆನಂದ್. ನೋಡು ಶೇಖರ, ದೇಹವನ್ನು ದೇಶದೇ ದಕ್ಷತೆ ಬಯಸುವರೇ ಈ ಸಮಾಜದ ಬಂಧುಗಳು. ಇದನ್ನು ರಕ್ಷಿಸುವುದೇ ನಾಗರಿಕನ ಲಕ್ಷಣ. ಅನಾಗರಿಕತನ ವರ್ತನೆ ಏಡಿಗಳ ಲಕ್ಷಣ. ನೋಡು, ಇದು ಸೋಮಾರಿಗಳ ಸುರಾಪಾನ. ನನ್ನ ಮಾತು ಅಲಕ್ಷ್ಯ ಮಾಡದೆ ಪ್ರಯತ್ನದ ಕಡೆ ಗಮನ ಕೊಡು ಶೇಖರ. ನಿನ್ನ ತಂಗಿಯ ಕಣ್ಣಲ್ಲಿ ಕಣ್ಣೀರಿನ ಕಾಲು ಹಾರಿಸಬೇಡ ಶೇಖರ. ಕೈ ಮುಗಿದು ಬೇಡುವೆ. ಆನಂದ್, ಸಮಾಜದ ಸುಧಾರಣೆಗಲ್ಲದಿದ್ದರೂ ನನ್ನ ತಂಗಿ ಆತ್ಮಶಾಂತಿಗಾದರೂ ನಾನು ಬದುಕಲೇಬೇಕು. ಆನಂದ್, ನನ್ನ ಅಜ್ಞಾನದ ತಿಳಿಯನ್ನು ಅರಿದು ಜ್ಞಾನದ ಬೆಳಕನ್ನು ಚೆಲ್ಲಿ ಬದುಕಿನ ಬೆಲೆ ತಿಳಿಸಿ ಪುನರ್ಜನ್ಮ ನೀಡಿದ ಮಹಾತ್ಮನು ನೀನು. ನಿನ್ನ ಈ ಉಪಕಾರ ಯಾವ ಕಾಲಕ್ಕೂ ಮರೆಯಲಾರೆ, ನೆನೆಯದೆ ಉಸಿರಿಸಲಾರೆ. ಶೇಖರ, ಉಪಯೋಗವಿಲ್ಲದ ವಿಷವನ್ನು ಸೇವಿಸಿ ಉಪಯುಕ್ತವಾದ ಪ್ರಯತ್ನವನ್ನು ಕೊಲೆ ಮಾಡಬೇಡ ಎಂದು ಹೇಳಿದೆ. ಇದನ್ನು ತಿಳಿದು ನಿನ್ನ ನಿರ್ಧಾರ ಬದಲಾಯಿಸಿದ್ದಕ್ಕಾಗಿ ನಾನು ಧನ್ಯನಾದೆ ಶೇಖರ, ನಾನು ಧನ್ಯನಾದೆ. ನಡೆ, ಇನ್ನು ಮನೆಗೆ ಹೋಗೋಣ. ಪ್ರತಿಯೊಬ್ಬ ಮಾನವರಲ್ಲೂ ಇಂತಹ ಒಳ್ಳೆ ಗುಣಗಳು ಬೇರೂರಿದರೆ ಕೊಲೆ, ಸುಲಿಗೆ, ಮೋಸ ಇವೆಲ್ಲವೂ ನಾಶವಾಗಿ ಈ ಸಮಾಜ ರಾಮರಾಜ್ಯವಾಗುವುದು. ಆನಂದ್, ನಡಿ ಆನಂದ್, ಹೋಗೋಣ.
ಆಲೋಚನೆಯಲ್ಲೇ ಮಗ್ನನಾಗಿದ್ದೆ. ಆದರೆ ಈ ಮೇನಕೆಯ ದರ್ಶನದಿ ಭಂಗವಾಯಿತು ಮನದ ವಿಚಾರ. ಹೋಗಿ ಬಾಬಾ, ತುಂಬಾ ಹುಡುಗಾಟಿಕೆ ಮಾಡ್ತೀರ ನೀವು. ಅಲ್ಲ, ಅಣ್ಣ ಬರ್ತೀನಿ ಅಂತ ಹೇಳಿ ಒಂದು ವಾರವಾಯ್ತು, ಇನ್ನು ಯಾಕೆ ಬರ್ಲಿಲ್ಲ ಅಂತ ಒಂದು ದಿನವಾದ್ರೂ ವಿಚಾರ ಮಾಡಿದ್ದೀರ ನೀವು? ಶಶಿ, ರಿಸಲ್ಟ್ ಏನಾದರೂ ಮುಂದೂಡಿರಬಹುದು, ಅದಕ್ಕೇಕೆ ಚಿಂತೆ ಮಾಡುವೆ? ವಾಸಿಸಿ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂಡಾರು? ಶಶಿ, ಹಣ ಆಭರಣ ಕದಿಯುವವರು ಬೀಗ ಬಾಗಿಲನ್ನು ಮುರಿದು ಮುನ್ನುಗ್ಗುತ್ತಾರೆ. ಪ್ರೇಮ ಕಾಮವನ್ನು ಕದಿಯುವವರು ಸದಾ ಕಿಟಕಿಯನ್ನು ಮುಚ್ಚಿ ಮುದ್ದಿಕ್ಕುತ್ತಾರೆ. ನಾನೀಗಾಗಲೇ ಅದೆಲ್ಲವನ್ನು ಭದ್ರಪಡಿಸಿ ಸಿದ್ಧನಾಗಿದ್ದೇನೆ. ನಿರ್ಭಯವಾಗಿ ಲೀಲಾ ವಿನೋದವನ್ನು ಒಲಿದು ಭಾಷಿಸಿ.
ಮಧುರ ಕಂಠದಿಂದ ಹೊರಬಿದ್ದ ರಾಗ ಅಲೆಯಾಗಿ ಬಂದು ನಾಚಿಸಿತು ಮಧುನಾದ ಕೋಗಿಲೆಯನ್ನು, ಅಣಕಿಸಿತು ನಾಟ್ಯ ಮಯೂರಿಯನ್ನು. ಬರೀ ನನ್ನ ರಾಗಾಲಾಪನೆ ಹೊಗಳುವುದಲ್ಲೇ ಕಾಲ ಕಳೆದಿರೋ ಅಥವಾ ಮುಂಬಾಳಿನ ಭವಿಷ್ಯದ ಬಗ್ಗೆ ವಿಚಾರ ಮಾಡೋರು? ಶಶಿ, ನಿನ್ನ ವೈವಾಹಿಕ ಜೀವನಕ್ಕಾಗಿ ಒಂದು ಒಳ್ಳೆಯವರನ್ನೇ ಹುಡುಕಿದ್ದೇನೆ. ಯಾರು ಮಾಮ ಅವರು? ನಿನ್ನ ಪ್ರತಿಮೆಯನ್ನು ನೋಡುವುದಕ್ಕಾಗಿ ಪಕ್ಕದಲ್ಲಿಯೇ ನಿವೃತ್ತ ಶಿಕ್ಷಕನ ಮಗನಾದ ಡಾಕ್ಟರ್ ವಿಜಯಕುಮಾರನೇ ನಿನ್ನ ಭಾಗ್ಯದ ಭಾಸ್ಕರನೆಂದು ಭಾವಿಸುತ್ತೆ. ಅವರು ನನ್ನನ್ನು ಮದುವೆಯಾಗಲು ಒಪ್ಪಬಹುದೇ? ಬ್ರಹ್ಮ ತೀಡಿದ ನಿನ್ನ ಸೌಂದರ್ಯದ ನೋಡ, ಅಚ್ಚುಕಟ್ಟಾದ ಮೈಮಾಟ, ಶಾಂತತೆಯ ಚಿತ್ತವನ್ನೆಯುವ ಮುಖಮುದ್ರೆ, ಮೋಹಕ್ಕೆ ಮಿಂಚನ್ನು ಬಿತ್ತರಿಸುವ ವಿಶಾಲ ನೇತ್ರ, ಇವೆಲ್ಲವನ್ನು ಸಂಸಾರ ತ್ಯಾಗ ಮಾಡಿದ ಸಾಧು ಸತ್ಪುರುಷನ ಮನಸೆಳೆಯುವಾಗ ಆ ವಿಜಯನೊಪ್ಪುವುದೇನು ಮಹಾ. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ನನ್ನಂಥ ಸುಂದರಿ ಯಾರು ಇಲ್ಲ ಅಂತ ನಿಮ್ಮ ತೀರ್ಮಾನ ಅಂದ್ರೆ ಈ ನಿಮ್ಮ ವರ್ಣನೆಯಲ್ಲಿ ಆ ರೀತಿ ಇದೆ ಅಂತ ಹೇಳಿದೆ. ಶಶಿ, ಮಲ್ಲಿಗೆ ಹೂವಿಗಿಂತಲೂ ಗುಲಾಬಿ ಹೂವು ಅಂದವಾಗಿ ಕಂಡರೂ ಮನಸೆಳೆಯುವ ಸುವಾಸನೆ ಮಲ್ಲಿಗೆಯಲ್ಲಿದೆ ವಿನಃ ಗುಲಾಬಿಯಲ್ಲಿಲ್ಲ. ಹೋಗ್ಲಿ, ವಿಜಯನ ಬಗ್ಗೆ ನಿನ್ನ ಅಭಿಪ್ರಾಯವೇನು? ನಿಮ್ಮ ಒಪ್ಪಿಗೆ ನನ್ನ ಒಪ್ಪಿಗೆ ಮಾಮ. ಈ ನನ್ನ ತಾವರೆಗೆಂದೂ ತೊಂದರೆ ಬಾರದೆ ಆ ತಾಣವ ನೀಡಿ ಘರತಿಯ ಮುಸುಕನ್ನು ಹಾಕಿ ಗತಿಸಿದ ಗಳಿಗೆಯನ್ನು ಮರಳಿ ಸುಳಿಯದಂತೆ ನಿನ್ನ ಆ ಮನೆಗೆ ಕಳಿಸಿವೆ. ಯಾರಿಗೂ ಸಂಶಯ ಬಾರದಂತೆ ನಮ್ಮೀ ಕಾರ್ಯ ಮುಂದುವರಿಸೋಣ. ಇಲ್ಲಿಯವರೆಗೂ ಗೌಪ್ಯವಾಗಿ ನಡೆದ ಈ ರಾಸಲೀಲೆ ಅಕಸ್ಮಾತ್ ಮದುವೆಯ ನಂತರವೂ ಮುಂದುವರೆದರೆ ದುರಾದೃಷ್ಟವಶಾತ್ ಅವರ ಕಣ್ಣಿಗೆ ನಮ್ಮ ಪ್ರಣಯವೇನಾದರೂ ಕಂಡ್ರೆ ನಿಮ್ಮ ಕೃತಿಯಿಂದ ನನ್ನ ಕೊರಳಿಗೆ ಕಟ್ಟಿಸಿದ ತಾಳಿ ನನ್ನ ಬಾಳಿಗೆ ಆಸರೆಯಾಗಲಾರ್ದು. ನೋಡಿ, ಇಲ್ಲಿಯವರೆಗೂ ನೀವು ನನ್ನನ್ನು ರಕ್ಷಣೆ ಮಾಡೋದಕ್ಕಾಗಿ ನಿಮ್ಮ ಋಣ ತೀರಿಸುವುದಕ್ಕಾಗಿ ನಾನು ರಹಸ್ಯ ರಾಣಿಯಾದೆ. ಆದ್ರೆ ತಾಳಿ ಕಟ್ಟಿದ ಅವರ ಋಣ ತೀರಿಸುವುದಕ್ಕಾಗಿ ಅವರ ದಾಸಿಯಾಗಿ ಅವರ ಪಾದ ಸೇವೆ ಮಾಡುವ ಅವಕಾಶ ಮಾಡಿಕೊಡಿ ಮಾಮ, ನನಗೆ ಅವಕಾಶ ಮಾಡಿಕೊಡಿ. ಓ ಶೇಖರ್, ಬಾ ಶೇಖರ ಬಾ. ನಿನ್ನ ತಂಗಿ ನಿನ್ನ ಬಗ್ಗೆ ಕೆಟ್ಟ ಕಲ್ಪನೆ ಮಾಡಿಕೊಂಡು ಕಣ್ಣೀರಿಡುತ್ತಿದ್ದಾಳೆ. ರೇಖಾ, ಯಾಕಮ್ಮ? ನನಗೇನಾಗಿದೆ? ತುಂಬಾ ಚೆನ್ನಾಗಿದೆ. ಏನು ಕಲ್ಪನೆ ಮಾಡಿಕೊಂಡಿಯಮ್ಮ? ನಿನ್ನ ಪತ್ರ ಬಂದು ಒಂದು ವಾರವಾದ್ರೂ ನೀನು ಬರಲೇ ಇಲ್ಲವಲ್ಲ, ಅದಕ್ಕಾಗಿ ಪರೀಕ್ಷೆಯಲ್ಲೇನಾದರೂ ಫೇಲ್ ಆಗಿ ಏನಾದರೂ ಅನಾಹುತ ಮಾಡಿಕೊಂಡಿರಬಹುದೆಂದು ದುಃಖಿಸುತ್ತಿದ್ದಾಳೆ. ರುಚಿ ಇಲ್ಲದೆ ಕಲ್ಪನೆ ಮಾಡಿಕೊಂಡು ದುಃಖಿಸಬಾರದಮ್ಮ. ನಿನ್ನಂತಹ ಮುದ್ದು ತಂಗಿಯನ್ನು ಬಿಟ್ಟು ಅನಾಹುತ ಮಾಡಿಕೊಳ್ಳುವ ಏಡಿ ನಾನಲ್ಲಮ್ಮ. ಹಾಗಾದ್ರೆ ಫಲಿತಾಂಶ ಪ್ರಥಮ ದರ್ಜೆಯಾಗಿರ್ಬೇಕಲ್ವೇ? ಶಶಿ, ಶೇಖರನ ರಿಸಲ್ಟ್ ಬಗ್ಗೆ ನಿನಗೆ ಅನುಮಾನವೇ? ಅವನು ಈ ರುದ್ರಗೌಡನ ಅಳಿಯ ಅಂದಾಗ ಫಲಿತಾಂಶ ಪ್ರಥಮ ದರ್ಜೆಯಲ್ಲಾಗಲೇಬೇಕು. ಹೌದೇನೋ ಶೇಖರ್? ಮಾಮ, ನನ್ನ ಮೇಲೆ ತಾವಿಟ್ಟ ನಂಬಿಕೆ ನನಗಿಂದು ಮೂಕನನ್ನಾಗಿ ಮಾಡಿದೆ. ನನ್ನ ಮನದಲ್ಲಿ ಅಡಕವಾದ ಫಲಿತಾಂಶದ ವಿಷಯ ಹೇಳಲು ಬಾಯಿ ಬಿಡದಂತಾಗಿದೆ ಮಾಮ. ಯಾಕಣ್ಣ ಹೀಗೆ ಮಾತನಾಡ್ತಾ ಇದೀಯಾ? ಏನಾಯ್ತು ಹೇಳಣ್ಣ? ಒಲವು ತುಂಬಿ ಮಾತನಾಡಬೇಕಾದ ನಿನ್ನ ತುಟ್ಟುಗಳಿಂದು ನೋವು ನುಂಗಿ ನುಡಿತೀವಿಯಲ್ಲ, ಏನಾಗಿದೆ ಹೇಳಣ್ಣ? ತಂಗಿ, ನಿನ್ನೊಡಲು ತುಂಬಿದ ನನ್ನಲವು ಜೀರ್ಣಿಸಿಕೊಳ್ಳಲಾಗದೆ ಏನೇನೋ ಮಾತನಾಡಿದೆ ಅಷ್ಟೇಮ್ಮ. ತಂಗಿ, ಇನ್ನು ಫಲಿತಾಂಶ ಹೊರ ಬಂದಿಲ್ಲಮ್ಮ. ಸುಳ್ಳು, ನೀನು ಸುಳ್ಳು ಹೇಳ್ತಾ ಇದೀಯಾ? ವಿಕೃತಿಗೊಂಡ ನಿನ್ನ ಆಕೃತಿ ಹೇಳುತ್ತಿದೆ ನೀನದಾವುದೋ ಸಂಕಟದಲ್ಲಿ ಸಿಲುಕಿರುವೆ ಎಂದು. ನಿಜ ಹೇಳಣ್ಣ,
ಏನಾಯ್ತು ಹೇಳಣ್ಣ. ಶಶಿರೇಖಾ, ಶೇಖರ್ ಈಗ ತಾನೇ ಬಂದಿದ್ದಾನೆ. ಮೊದಲು ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ, ನಂತರ ವಿಚಾರಿಸೋಣಂತೆ. ಹೋಗಿ ಏನಾದರೂ ಸ್ಪೆಷಲ್ ಅಡಿಗೆ ಮಾಡಿ. ಶೇಖರ, ನಿಜ ಹೇಳು, ರಿಸಲ್ಟ್ ಏನಾಗಿದೆ? ನಿನ್ನ ವೇದನೆಗೆ ಫಲಿತಾಂಶವೇ ಕಾರಣ ತಾನೆ? ಹೌದು ಮಾಮ, ನಾನು ಫೇಲ್ ಆಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಮಾಮ, ಕ್ಷಮಿಸು. ಬೆಂದು ಬಾಡಿದ ನಿನ್ನ ಮುಖವನ್ನು ಕಂಡಾಗಲೇ ನಾನಂದುಕೊಂಡೆ ಹಳಸಿದ ಮುಖದಲ್ಲಿ ಅನುತ್ತೀರ್ಣದ ಛಾಯೆಗಳೆದ್ದು ಕಾಣುತ್ತಿವೆ ಎಂದು. ನೊಂದುಕೊಳ್ಳಬೇಡ, ಇದೆಲ್ಲ ವಿದ್ಯಾರ್ಥಿಯ ಜೀವನದಲ್ಲಿ ನಡೆಯಲೇಬೇಕಾದ ಹೋರಾಟ. ಮಾಮ, ನಿಮ್ಮ ಆಸೆ ಎಲ್ಲ ನೀರಾಯ್ತೆಂದು ನಿರಸರಾಗಬೇಡಿ. ಈ ವರ್ಷ ನಾನು ಖಂಡಿತವಾಗಿ ಪಾಸ್ ಆಗುತ್ತೇನೆ. ನಿಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಲೆಂದು ಸಾವಿನಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ ಮಾಮ. ಶೇಖರ್, ನೀನು ವಿಷ ಕುಡಿದು ಸಾಯಲು ಪ್ರಯತ್ನಿಸಿದ ನನ್ನನ್ನು ತಡೆದು ಪುನಃ ಪದವಿ ಪಥದಲ್ಲಿ ಪಾದಾರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾನೆ ಆ ಪರಮೇಶ್ವರ. ಶೇಖರ, ನಿರ್ಗತಿಕ ಕಾರ್ಯಕ್ಕೆ ಆಗರ್ಭ ಶ್ರೀಮಂತನ ಅಳಿಯನಾದ ನೀನು ಕೈ ಹಾಕಬೇಕೆ? ನೀವು ಕಷ್ಟವನ್ನು ಅನುಭವಿಸಬಾರದೆಂದು ಪಟ್ಟದಷ್ಟು ಆಸ್ತಿ ಸಂಪಾದಿಸಿದ್ದೇನೆ. ಆ ನಿನ್ನ ಯೋಜನೆ ಫೇಲ್ ಆದರೇನಾಯಿತು? ಸಾಕಷ್ಟು ಜಮೀನು ಇದೆಯಲ್ಲ. ಇದರ ಬಗ್ಗೆ ನಿನಗೇನಾದರೂ ಅನುಮಾನವಿದ್ದರೆ ಮಾಮ, ನೀವು ಇನ್ನೊಂದು ಸಲ ಈ ಮಾತನ್ನು ಹೇಳಬೇಡಿ. ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ನನ್ನು ಸಾವಿನಡಿಗಡೆ ಬಿಡಲಿಲ್ಲ. ಸಮಯಕ್ಕೆ ಸರಿಯಾಗಿ ಆನಂದ ಬಂದು ಈ ಬಂಧನದಿಂದ ಬಿಡುಗಡೆ ಮಾಡಿದ್ದಾನೆ. ಶೇಖರ್, ಯಾರು? ಆ ಶಿವರಾಜಪ್ಪನ ಸಾಕು ಮಗ ಆನಂದನೇನೋ? ಹೌದು ಮಾಮ, ಆ ಆತ್ಮನೇ ಈ ಆತ್ಮಕ್ಕೆ ಪುನರ್ಜೀವ ತುಂಬಿದ್ದಾನೆ. ಈಗ ಅದೇ ಮನೆಯ ದೀಪ ಬೆಳಗುವುದಕ್ಕಾಗಿ ನಿನ್ನ ತಂಗಿಯನ್ನು ಕಳಿಸಬೇಕೆಂದು ಆಶಿಸ್ತೇನೆ. ಅಂದರೆ ನಿವೃತ್ತ ಶಿಕ್ಷಕ ಶಿವರಾಜಪ್ಪನ ಮಗ ಡಾಕ್ಟರ್ ವಿಜಯನಿಗೆ ಶಶಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿರುವೆ. ಸದ್ಯ ನಿನ್ನೊಪ್ಪಿಗೆ ಕಾದಿದ್ದೆ. ದಯಾ ಧರ್ಮದಿಂದ ತುಂಬಿ ತುಳುಕುವ ಆ ಮನೆಯಲ್ಲಿ ನನ್ನ ತಂಗಿಯ ಬಾಳು ಬೆಳಗುವುದು ಅಂದಾಗ ಇದಕ್ಕಿಂತ ಮಿಗಿಲಾದ ಭಾಗ್ಯ ಬೇರೇನಿದೆ ಮಾಮ? ಇಂತಹ ಒಳ್ಳೆಯ ಸಂಬಂಧ ಕೂಡಿ ಬಂದಿದ್ದು ನಿಜವಾಗಿಯೂ ನನ್ನ ತಂಗಿಯ ಅದೃಷ್ಟ ಮಾಮ. ಹಾಗೆ ನೀನು ಶಿವರಾಜಪ್ಪನ ಮಗಳು ಶೋಭಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುವೆ ತಾನೆ? ಮಾಮ, ನಾನು ಪದವಿ ಪೂರ್ತಿ ಮಾಡುವ ತನಕ ಮದುವೆ ಆಗಲಾರೆ. ಅಲ್ಲಿಯವರೆಗೂ ಮದುವೆ ಬಗ್ಗೆ ವಿಚಾರ ಮಾಡಬೇಡಿ ಮಾಮ. ಶೇಖರ್, ಪದವಿಗೂ ಮದುವೆಗೂ ಯಾವುದೇ ಸಂಬಂಧವಿಲ್ಲ. ಪದವಿ ಬರೀ ಸರ್ಟಿಫಿಕೇಟ್ಗಾಗಿ, ಮದುವೆ ಸುಖದ ಬದುಕಿಗಾಗಿ. ನೋಡು ಶೇಖರ್, ಈ ಸಂಬಂಧ ನನಗೆ ಸರಿ ಎನಿಸಿದ ಕಾರಣ ನಾನು ಅವರಿಗೆ ಒಪ್ಪಿಗೆ ಕೊಟ್ಟಿದ್ದೇನೆ. ಆಯ್ತು ಮಾಮ, ತಮ್ಮಿಷ್ಟಕ್ಕೆ ಧಕ್ಕೆಯಾಗುವಂತೆ ನಾನು ಎಂದಿಗೂ ವರ್ತಿಸಲಾರೆ. ತುಂಬಾ ಸಂತೋಷ. ಅತಿ ಶೀಘ್ರದಲ್ಲೇ ಮದುವೆ ಮಾಡಿ ನನ್ನ ಕರ್ತವ್ಯ ಪೂರ್ಣಗೊಳಿಸಿದೆ. ಮಾಮ, ಮದುವೆ ನಿಧಾನವಾಗಿ ಮಾಡಿದರೆ ಅಷ್ಟರೊಳಗಡೆ ನಾನು ಪದವಿಯಲ್ಲಿ ಪಾಸ್ ಆಗುವೆ. ಈಗ ನನ್ನ ಮನಕ್ಕಾದ ಆಘಾತವನ್ನು ಮರೆಯಬೇಕೆಂದರೆ ಆದಷ್ಟು ಬೇಗ ನಾನು ಪದವಿಯಲ್ಲಿ ಪಾಸ್ ಆಗಲೇಬೇಕು. ಇಲ್ಲವಾದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗದು ಮಾಮ. ಶೇಖರ್, ಮನಕ್ಕಾದ ಆಘಾತವನ್ನು ಮರೆಯಬೇಕಾದರೆ ಪ್ರತ್ಯೇಕವಾದ ಮದ್ದೊಂದಿದೆ. ಅದನ್ನು ಒಂದು ಸಾರಿ ಸೇವಿಸಿದರೆ ಸಾಕು, ಮತ್ತೇರಿಸಿ ಎಲ್ಲವನ್ನು ಮರೆತು ಬಿಡುತ್ತದೆ. ಭವಿಷ್ಯ ನಿನಗದು ಗೊತ್ತಿರಬೇಕು. ನನಗೆ ಗೊತ್ತಿಲ್ಲ ಮಾಮ, ಯಾವುದು ಹೇಳಿ? ಇಂದು ಸಾಯಂಕಾಲವೇ ನಿನಗದನ್ನು ಪರಿಚಯಿಸುವೆ. ಅದರ ಸ್ನೇಹ ಮಾಡಿದರೆ ಎಲ್ಲ ವೇದನೆಗಳು ನಾಶವಾಗುತ್ತವೆ. ಬಾ, ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳೋಣ. ಸರಿ ಮಾಮ. ಈ ನೌಕರಿ ಸಲುವಾಗಿ ತಿರುಗಿ ಸಾಕಾತ್ರಿ.
ಕೊನೆಗೂ ಕಷ್ಟಪಟ್ಟು ಕಾಂಪೌಂಡರ್ ಕೆಲಸ ಪಡ್ಕೊಂಡೆ. ಆ ದೇವರು ಕರುಣಾಮಯಿ ನನ್ನ ಕಷ್ಟ ನೋಡ್ಲಾರ್ದ ಕಾಂಪೌಂಡರ್ ಕೆಲಸ ಕೊಟ್ಟ. ಇನ್ನು 3 ತಿಂಗಳಾಗಿದ್ರ ಏಜ್ ಬಾರ ಈ ಎಜುಕೇಶನ್ ಎಲ್ಲ ಬರ್ಬಾರ್ದಾಕಿತ್ತ. ಹಂಗಾಗದಕ್ಕೆ ಹೆಂಗ ಬಿಡ್ತಾನ ಅಂತೀನಿ ಆ ದೇವ್ರು. ಅಲ್ಲ, ನನಗೆ ನೌಕರಿ ಸಿಕ್ಕ ಸುದ್ದಿ ನಮ್ಮ ಅಪರಂಜಿಗೆ ಹೇಳಿದ್ರೆ ಎಷ್ಟು ಖುಷಿ ಆಕ್ಕಾಳು. ಇನ್ನು ಮುಂದೆ ಅವಳನ್ನ ನಾಟಕ ಬಿಡಿಸಿ ಚಂದಾಗಿ ಸಂಸಾರ ಮಾಡಿದ್ರ. ಓಸಿ ಬಹಳ ಜನ ಕಟ್ಟೈತೆ ಅಂತ ಕೇಳಿದೆ. ಲೇ ಜಡಪ್ಪ, ಇನ್ನು ಮುಂದೆ ಓಸಿ ಸುದ್ದಿ ನನ್ನ ಮುಂದೆ ಎತ್ತಿದ್ರ ಬಹಳ ತಿಪ್ಪತ್ ನೋಡ. ಇವನು ಓಪನ್ಗೆ ಔಟ್ ಆಗ್ಬಿಟ್ಟನಪ್ಪ. ಅಲ್ಲದೆ ಎಂತ ಉಚ್ಚದಿಯಲಿ. ನಾನು ನಿನ್ನೆ ಚಪ್ಪಲಿ ತಕನ ಗೌಡ್ರ ಪೇಟೆ, ಸಂತೆಪೇಟೆ, ರಡ್ಡರ ಪೇಟೆ 36 ಅಂದ್ರೆ ತಪ್ಪು ವಿರುದ್ಧ 63 ಆಡಿದ್ರ ಅದ್ ಹೆಂಗ ಪಾಸ್ ಆಗುತ್ತಲೆ? ಅವಿವೇಕಿ ನಾನು ಅವಿವೇಕಿ. ಲೇ ಜಡಿಯ, ನಿನ್ನ ಮನಸ್ಸಿನಾಗ ಏನೈತೆ ಅದನ್ನ ಹೇಳಪ್ಪ. ಇವನ ನಿನ್ನೆ ನನ್ನ ಮಾತು ಕೇಳಿ 50 ರೂಪಾಯಿ ಆಡಿದ್ರೆ 3,000 ರೂಪಾಯಿ ಜೋಬಾಗಿ ಇಟ್ಟುಕೊಂಡು 500 ರೂಪಾಯಿ ಖರ್ಚು ಮಾಡ್ಕೊಂತ ಅಡ್ಡಾಡ್ತಿದ್ದಿ. ದೇಶ ಕುರ್ಚಿ ಮೇಲೆ ಕಾಲ ಹಾಕೊಂಡು ಅಲ್ಲಿ ಕಿಸ್ಕಾಂತ ಕುಂದಿರ್ತಿದ್ದಪ್ಪ. ಲೇ ಜಡಿಯ, ಇನ್ನು ಮುಂದೆ ನನ್ನ ಸಂಗಡ ಮಾತಾಡ್ಬೇಕಂತ ಅನಿಸಿದ್ರ ಈ ಓಸಿ ಸುದ್ದಿ ಬಿಟ್ಟು ಮಾತಾಡ ಮಗನ. ಈ ಓಸಿ ಸುದ್ದಿ ಬಿಟ್ಟು ಮಾತಾಡಕ ನಾವೇನು ಈ ದೇಶ ಆಳೋರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ಕಡಿಗೆ? ನೀನು ದೇಶ ಆಳಕ್ಕೆತ್ತಿದ್ರ ಇವಾಗ ಓಸಿ ನಂಬರ್ ಅನೌನ್ಸ್ ಮಾಡವ. ಏನೋ ದರಿದ್ರ ಬಡ್ದು ಓಡಿ ತಿರ್ಗಾಕತ್ತಿದೆ. ಲೇ ದರಿದ್ರ ನಿನ್ನೆ ರಾತ್ರಿ ಹೊತ್ತು ಓಡಿಸಿದರೆ ಅಮ್ಮ ಅಂದಾಗ 2 ಲಕ್ಷ ರೂಪಾಯಿ ಸಿಗ್ತಾವ. ಅದಕ್ಕ 1 ಲಕ್ಷ ರೂಪಾಯಿ ನಮ್ಮ ಮದುವೆ ಫಿಕ್ಸ್ ಮಾಡಾಕ ಬ್ಯಾಂಕಿಗೆ ಹೊಂಟಿನೇ. ಫಿಕ್ಸ್ ಮಾಡಾಕ ಬ್ಯಾಂಕಿಗೆ ಹೊಂಟಿನಿ. ಫಿಕ್ಸ್ ಯಾಕೆ ಮಾಡ್ತಿಲ್ಲ? ಮತ್ತು ಮುಂದಿನ ವಾರ ಎತ್ತಕ್ಕ ಬರಂಗಿಲ್ಲ. ನನ್ನಂತೆ ಕೊಡು, ನಾ ಮದುವೆ ಮಾಡ್ಕೊಂಡು ನಿನ್ಗೆ ಕಂತಿನ ಮುಟ್ಸ್ಕೊಂತ ಹಾಕಿನೇ. ಕಂತಿನ ಮೇಲೆ ಕೊಡಾಕ ಇದೇನು ಸರ್ಕಾರಿ ಸಬ್ಸಿಡಿ ಸಾಲ ಅಂತ ತಿಳಿದಿಗದಲ್ಲಿ. ಕಷ್ಟಪಟ್ಟು ಗಳಿಸಿದ ಹಣ ಆಗಿದ್ರೆ ಬಡ್ಡಿ ಕೊಡ್ತಿದ್ದು, ಕಷ್ಟಪಟ್ಟು ಗಳಿಸಿದ ಹಣ ಆಗಿದ್ರೆ ಕೊಡ್ತಿದ್ದೆ. ಇದೇನು ನೀವು ಒಂದೇ ಸರಿ ಕಂತಿನ ಮೇಲೆ ಮುಟ್ಸ್ಕೊಂತ ಹೋಗ್ತಿದ್ದ. ಈ ಕತ್ರಿ ದುಡ್ಡಿಗೆ ನಾವು ಎಷ್ಟು ಕಷ್ಟಪಟ್ಟು ಗೊತ್ತಲ್ಲ. ಇಲ್ಲಪ್ಪ, ಇಂಥ ಜಾಗದಲ್ಲಿ ಕನಸು ಬೀಳ್ತಾವ ಅಂದ್ರ ಅಂತ ಜಾಗದಲ್ಲಿ ಮನೆ ಮಾರು ಬಿಟ್ಟು ಮಕ್ಕೊಂಡು ಬಂದೇವಿ. ತಾತನೂರು ತಕ ನಂಬರ್ ಕೇಳಕ 80 ಕಿಲೋಮೀಟರ್ ಚಪ್ಪಲಿ ಬಿಟ್ಟು ಬರೇ ಕಾಲ್ ನಡ್ಕೊಂಡ್ ಬಂದಿ. ಬರೀ ರೂಟುಗಾರನಿಂದ ಒಟ್ಟಿಗೆ ಕೂಡಿಲ್ಲದ ತಿರುಗಾಡಿ ಬರೇ. ಲಾಸ್ಟ್ಗೆ ಚಾಟ್ ನೋಡೋರು ನಮ್ಮ ಈರಪ್ಪಗ ಟಿಪ್ಪುರಿರಪ್ಪ ಆಕಾಶಿ ಸಿಡಿಸಾಕ ನಿಮ್ಮ ಅಪ್ಪನೇ. ಇಷ್ಟೆಲ್ಲ ಕಷ್ಟಪಟ್ರು ಚಿಪ್ರಿರಪ್ಪನ ದುಡ್ಡ ಸಿಕ್ಕಿಲ್ಲ ಅಂದ್ಮೇಲೆ ಸುಮ್ಮನೆ ಯಾಕೆ ಸಾಯ್ತಿಲ್ಲ? ನನ್ನ ಮಾತು ಕೇಳಿ ಬಿಟ್ಟು ಬಿಡು. ಅಕ್ಕಿ ಕಾಳು ತಲೆ ಮೇಲೆ ಬೀಳೋ ತನಕ ಈ ಓಸಿ ಆಡೋದೆ. ಆಮೇಲೆ ಸರ್ಸ ಆಡ್ಕೋಂತ ಮಕ್ಕ ಬಿಡೋದ್ರಿ. ನೀನು ಇಷ್ಟು ಸಲೀಸಾಗಿ ಹೇಳ್ತಿ, ಆದ್ರೆ ಈ ಓಸಿನ ಅಷ್ಟು ಸುಲಭವಾಗಿ ಸರಸಾಡಕ್ ಬಿಡಂಗಿಲ್ಲ. ಆಡಿದ್ರು ಮನಸ್ಸಲ್ಲೇ ಸರ್ಸ ಆಡಿ ಅವಸರ ಎದ್ದು ಓಡಿ ಹೋಗ್ಬೇಕಂತದ ಹೂ ಅಪ್ಪನ್ ಕೇಳಕ. ಓಸಿ ಆಡಕ್ಕಲ್ಲಂತ ಹೇಳ್ತೀಯಲ್ಲ, ಇದ್ರ ಮಹಿಮೆ ನಿನಗೆ ಹೆಂಗ ಗೊತ್ತಾಯ್ತಲೆ? ಯಾವದರ ಕಾದಂಬರಿ ಹೇಳಕ ಓದಿಯನಲ್ಲಿ? ಇಲ್ಲ ದೋಸ್ತ,
ಇದು ನನ್ನ ಸ್ವಂತ ಅನುಭವ. ನಾನು ಒಂದು ಕಾಲದಾಗ ಈ ಓಸಿಯಿಂದ ಬಿದ್ದು ಹಾಸ್ಪಿಟಲ್ದಾಗ ಇದ್ದ ನಮ್ಮ ತಂದೆಗೆ ಔಷಧಿ ತರ್ಬೇಕಂತ ಇಟ್ಕೊಂಡು ಹಣನ ಗೆಸ್ಟ್ ನಂಬರ್ಗೆ ಹಾಕಿ ಮೋಸ ಹೋದೆ. ಆಮೇಲೆ ನಂಗೆ ನಮ್ಮಪ್ಪ ಸಾಯೋ ಸ್ಥಿತಿಯಲ್ಲಿದ್ರು, ನನ್ಗೆ ಯಾರು ಹಣ ಕೊಡ್ಲಿಲ್ಲ. ಹಣ ಕೇಳಿದ್ರೆ ಈ ಓಸಿ ಆಡೋರ್ಗೆ ಹಣ ಕೊಡೋದು, ಸತ್ಯಣಕ್ಕೆ ಶಲ್ಯ ತೋರಿಸೋದು ಒಂದೇ ಅಂತ ಗೇಲಿ ಮಾಡಿದ್ರು. ಇದನ್ನೆಲ್ಲ ತಿಳ್ಕೊಂಡು ನಾ ಈಗ ಪಾವನಾಗಿನಿ. ನೀ ಏನಾರ ಆಗೋ, ಬರ್ತೀನಿ. ಏನು ಮಾಡೋದು? ನನ್ನ ಹೊಣೆ ಬರೋದಾಗ ಓಸಿ ನಂಬರ್ ಬರೆದು ನಾನೇನ ಮಾಡ್ಲ? ಇದೊಂದು ಸಲ 2 ಲಕ್ಷ ತಗೊಂಡು ಬಿಡ್ತಾರಪ್ಪ. ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ನೋಡು. ಇವತ್ತಿನಿಂದ ಬಿಟ್ರ ಇವ್ ರೊಕ್ಕ ಹಂಗೆ ಉಳ್ಕಂತಾವ. ವಿಚಾರ ಮಾಡಿ ನೋಡು. ಲೇ ಸಡನ್ ಆಗಿ ಬಿಟ್ರೆ ಸಂದು ಆಗುತ್ತ. ಇನ್ನು 1 ವಾರ ಆಡಿ ಬಿಟ್ಟು ಬಿಡ್ತಾರಪ್ಪ. ಬೇಕಿದ್ರ ನಿಮ್ ತಲೆ ಮೇಲೆ ಕೈಗಿಟ್ಟೆ. ನನ್ನ ತಲೆ ಮೇಲೆ ಯಾಕಪ್ಪ? ನನ್ನ ಮೈಯೆಲ್ಲ ಕೈಯಾಡಿಸಿ ಹೇಳಿದ್ರು ನಾನು ನಿನ್ನ ನಂಬೋದೇ ಇಲ್ಲ. ನೀನು ನನ್ನ ನಂಬಲಿಸಿದ್ರೆ ನಾನು ನಿನ್ನ ದೋಸ್ತರಲ್ಲ. ಇದನ್ನ ನೀ ಏನಾರ ಶಿಸ್ತಾಗಿ ಪಾಲಿಸಿದೆ ಅಂದ್ರ ಮುಂದಕ್ಕೊಂದವ್ರು ಇವರ ಸಹಾಯ ಮಾಡ್ತಾರ. ಆ ದೇವ್ರು ಒಂದು ಕರುಣೆ ತೋರಿಸ್ತಾನ. ಇರ್ಲಿ, ನಿನಗೊಂದು ಸಂತೋಷ ಸುದ್ದಿ ತಿಳಿಸೋದೈತಿ, ನಡಿ ಹೋಗೋಣ. ಸಂತೋಷ ಸುದ್ದಿ ಹಂಗಲ್ಲ, ನೀವು ಸಣ್ಣ ಓಡ್ಲಿಕ್ಕ ಪಣ್ಣು ಓಡ್ಲಿಕ್ಕ ನೀನ್ ನಡ್ಯಾಕಲ್ಲ. ಇದೇ ನಮ್ಮ ಮಲ್ಲಾರೆಡ್ಡಿ ಬ್ರಾಂಡ್ ಶಾಪಿಗೆ ಹೋಗ ನಡಪ್ಪ. ಬ್ರ್ಯಾಂಡಿ ಶಾಪಿಗೆ ಹೋಗಂತ ವಿಷಯ ಏನ ಅದ. ಆದ್ರೆ ಏನ್ ಮಾಡುದು, ಕೈಯಾಗ ರೊಕ್ಕಿಲ್ಲ. ಅದಕ್ಕ ಸ್ವಲ್ಪ ಚಾಕ್ಲೇಟ್ ಪೊಬ್ಬರ್ಮೆಂಟ್ ತಿಳಿಸಿ ಹೇಳೋಣಂತ ಮಾಡಿದ್ದೆ. ಲೇ ಮುದ್ರ ಇಡಬೇಡಲಿ, ಒದ್ರು ಹೇಳ. ಅಲ್ಲಲ್ಲಿ ಲಕ್ಷ ಲಕ್ಷ ತೊಲೆ ಬಂಗಾರ ಇಟ್ಕೊಂಡು ಲಕ್ಷ ಸಾಲ ಕೊಡ್ತೀವಿ. ನಮ್ಮಂತವ್ರಿಗೆ ಪಾಪ್ರಮಿಡ್ ತಿಳಿಸ್ಬೇಕಂತ ಮಾಡಿದಲ್ಲ. ಲೇ ನಾವು ಶಂಕಳ ಬೋರಿ ಆದ್ರೂ ಶಂಕಳ ಬೋಳಿ ಆದ್ರೂ ಸ್ಪರ್ಧೆ ಸಾಲ ಮಾಡಿ ಇನ್ನೊಬ್ರಿಗೆ ತಿಳಿಸುವ. ಬಾ ಸಾಲ ಕೊಡ್ತೀಯಲ್ಲ ಕೊಡ್ತಾರೆ ಬಾಲೆ. ಅದಕ್ಕೆ ಮೊದಲ ಆಗ ಸಾಲ ಆಯ್ತು, ಹೋಗ ಬರೀ ನಡಿ. ಉಳಿದು ವಿಷಯ ಅಲ್ಲೇ ಮಾತ್ರ ನಡಿ ಹಂಗಾರ ಮುಂದೋಗ್ತಾರಪ್ಪ. ಸ್ವರ್ಗ ಸುಂದರಿಯನ್ನು ಬಿಟ್ಟು ಸನ್ಯಾಸಿಯ ಸತಿ ಆ ಹಲ್ಲೆಯ ಸನ್ನಿಹಿತ ಬಯಸಿದ ಇಂದ್ರ ತಲುಪಿದನು ಅವಳ ಮನ ಮಂದಿರ. ಬಯಸಿದ ಹೆಣ್ಣನ್ನು ವಶ ಮಾಡಿಕೊಳ್ಳುವಾಗ ಬೇಸರವಾದ ಹೆಣ್ಣನ್ನು ಗಮನಿಸುವುದು ಅರಸಿಕನ ಲಕ್ಷಣ. ಉನ್ನತ ಶಿಕ್ಷಣ ಹೊಂದಿದ ಶೇಖರನನ್ನು ಬುದ್ಧಿ ಶೂನ್ಯನಾಗಿ ಮಾಡುವುದು ಬಹು ಕಷ್ಟವೆಂದು ತಿಳಿದಿದ್ದೆ. ಮದ್ಯಪಾನದ ಮುಂದೆ ವಿದ್ಯೆ ಅರ್ಹತೆ ಸುದೆ ಕಂಡ ಕೂಸು ತುಟಿ ಕಚ್ಚುವಂತೆ ರುಚಿ ನೋಡದೆ ಬಿಡಲಾರದು.
ಯಾರು ಯಾರನ್ನು ಅವನತಿಗೆಳೆಯಲು ಆಶಿಸಲಾರರು. ಆಸೆ ಹುಟ್ಟಿಸುವ ಯಾವುದೇ ಶಕ್ತಿ ಮಧ್ಯ ಪ್ರವೇಶಿಸಿದಾಗ ಸಿದ್ಧರಾಗುವುದು ಅನಿವಾರ್ಯ. ₹500 ಹಾಕಿದೆ, ಅದ 6 ಹೋತು. 1000 ಹಾಕಿದೆ, ಮುಂದೆ ಮುಗಿಸ್ಕೊಂಡು ಹೋತು. ನಮ್ಮ ಈ ಚೀಟಿ ಹರಿದು ನಮ್ಮ ಕೈ ಹರಿಯಾಕಟ್ಟ. ₹30-20 ಗ್ಯಾರಂಟಿ ಅಂತ ತಿಳಿದು ₹500 ಹಚ್ಚಿದೆ. 70 ಬಂದು ನನಗೆ ಎಂಥ ಆಪತ್ತು ತಂತಲ್ಲ ಅಂತೀನಿ. ಎಪ್ಪತ್ತೇಳು ಕರೆಕ್ಟ್ ಹೊಡೆದಲ್ರಿ. 77 ಹೊಡೆದು 45 ತಂದ. ಈಗ ಕೆಳಗೆ 61 ತಂದು ಬೇರೆದು ಓಪನ್ ಮಾಡಿ ಅದಕ್ಕಿದ ಅಪೋಸಿಟ್ ಕ್ಲೋಸ್ ಮಾಡಿ 70 ಹೊಡೆದ. ನಾನು ಮೊದಲೇ ಅನ್ಕೊಂಡಿದ್ದೆ ₹1000 ಜೈಂಟ್ ಅನ್ನ ಹಚ್ಚುತ್ತಿದ್ದೆ. ಇರ್ಲ ಮರಳಿ ಯತ್ನವ ಮಾಡು ಅಂತ ಹೇಳಿರೋ ದಾಸರು ಮತ್ತ ಹುಡುಕಿದ್ರ ಓಪನ್ ಕ್ಲೋಸ್. ಹಾಗಾಗಿ ನಿಂತು ಓಪನ್ ಕ್ಲೋಸ್ ಅಂತ ಮಾತಾಡಕತ್ತಿಯಲ್ಲ, ಆಗ ಹಿಡಿದು ಜಡಿಯಾರ ಇಲ್ಲೇನು ಜಡ್ಡಪ್ಪ? ಆ ಕತ್ರಿನ ಬಿಟ್ಟ ಮೇಲೆ ಈ ಕಂತ್ರಿ ಜಡಪ್ಪನ ಮೇಲೆ ಕೈ ಹತ್ತೋ ವ್ಯಕ್ತಿ ಹುಟ್ಟಿಲ್ಲ, ಹುಟ್ಟ್ಯಾನ ಅಂತ ಸುದ್ದಿ ಕೇಳ ಅಂಬಗಾಲ ಊರದ್ರಾಗ ಗೋಣು ಮುರಿದಿಟ್ಟು ಬಿಡ್ತಾನ. ಹಿಂಗ ಜಂಪ ಕಿತ್ಕೊಂತ ಹೋದ್ರಂದ್ರ ನಿನ್ನ ಜುಟ್ಟ ಕಿತ್ತ ಕೈಯಾಗ ಕೊಟ್ಟು ಬಿಟ್ಟಾರ. ಸುಕ್ಕೊಂಡಿಲ್ಲ ಎಷ್ಟು ಹಾರಾಡ್ತಿ ಅಂತೀನಿ. ಹಂಗ ಒಂದು ನಮೂನಿ ಸೂರ್ಪನಕ್ಕೆ ಹಣ್ಣು ರಾವಣ ಹಾರಾಡ್ದಂಗ ಎಷ್ಟ ದಿಮಾಗ್ ಐತ ದಿಮಾಕಿಗೆ ಕಡಿಮೆ ಇಲ್ಲ ಅಮ್ಮೆ. ದಿಡ್ಡಿ ಬಾಗಿಲು ದಾಟಿ ನಿಂತೈತೆ, ಏನೋ ಸ್ವಲ್ಪ ಓಸಿ ಹಾಕ್ಲಾರ್ದ ಒಣಗೈತಿ. ಯಾಕೆ ನೀವ್ಯಾಕೆ ಇಲ್ಲಿ ಬಂದಿರಿ? ನಾನ ಕೆಲಸ ಇರ್ಲಾರ್ದ ಯಾಕೆ ಬರ್ತೀನಿ? ಕೆಲಸ ಅದಕ್ಕ ಬಂದಿನಿ. ಮೊನ್ನೆ ನೀನು ಪುಸ್ತಕ ಕೊಟ್ಟಿದ್ದಿಲ್ಲ, ಆ ಪುಸ್ತಕದಾಗ ನಿನ್ನ ಚೀಟಿ ಇತ್ತ, ಅದಕ್ಕ ಕೊಟ್ಟು ಬಿಡೋಣ ಅಂತ ಬಂದಿನಿ. ನಿಂದ ಏನಾರ ಇತ್ತಾನ? ಡೌಟ್ ಐತ ಅಪ್ರಂಜಿ, ಈಗ ಲವ್ ಲೆಟರ್ ಅಂತ ತಿಳಿದೀನಿ. ಮತ್ತ ಯಾವ್ದಾದ್ರಿ ಏನು ಮಾರಯ್ಯ, ನಿಂದ ನಿನಗ ಕೊಟ್ರ ನಂದು ಕೆಲಸ ಮುಗೀತ. ಸಂಧ್ಯಾಗ ಕೊಟ್ಟಿದ್ದಕ್ಕ ನನಗ ಮಾನ ಸಂಧ್ಯಾ ಕೊಟ್ಟಿದ್ದಕ್ಕ ಚಲೋ ಆಯ್ತು. ಇಲ್ಲಿದ್ರೆ ಮಂದ್ಯಾಗ ಮಾನ ಹೋಗ್ತಿತ್ತು. ಅಂತ ಮಾನಗಡಿ ಕೆಲಸ ನೀನೇನು ಮಾಡಿ ಮಾರಯ್ಯ? ಓದಿ ಹಾಡ್ಕೊಂಡು ಎಲ್ಲ ಲಾಸ್ ಆದ್ರೂ ಸಹಿತ ಮೀಸಿ ಮೇಲೆ ಕೈ ಎತ್ತುಕೊಂಡು ಓಡಾಡೋರ್ಗಿಂತ ನೀನೇ ಎಷ್ಟು ವಾಸಿ. ಬೇಸ್ ನೋಡಪ್ರಂಜೆ, ನಿನ್ನಿಂದ ತುಸು ವಾಸಿ ಅನಿಸ್ಕೊಂಡು ಬಂದಕರ ಬಹಳ ಖುಷಿ ಆಯ್ತು. ಇಲ್ಲೇ ಕಾಫಿ ಕುಡಿದು ಬರೋಣ. ಕಾಫಿ ಕುಡ್ದು 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 ಕಫ ಆಗ್ಬಿಟ್ಟೆ. ಅದಕ್ಕ ಮಳೆನೂ ನಿಂತೈತಿ, ಕೋಲ್ಡ್ ಕುಡ್ಸ ಕೋಲ್ಡ್ ಆಗ್ತೈತಿ. ಫೈನಲಿ ಬಂದೈತಿ. ನಿನ್ನಂತ ಗೋಲ್ಡ್ ಕಲರ್ ಹುಡುಗಿಗೆ ಕೂಡು ಕುಡಿಸಿದ್ರೆ ನಂದೇನ ಆಸ್ತಿ ಆಗೋದಿಲ್ಲ. ಏನೋ ಸ್ವಲ್ಪ ಜಾಸ್ತಿ ಕುಡಿದ್ರ ಸುಸ್ತಾಗಬಹುದು. ಅದಕ್ಕ ಶಿಸ್ತಾಗಿ 1/2 ಲಸ್ಸಿ ಕುಡ್ದು ನಡಿ. ಓಸಿ ಆಡಿದ್ರು ಸಹಿತ ಆಸ್ತಿ ಇನ್ನು ಹಂಗ ಇಟ್ಕೊಂಡಾನ ಅಂದ್ರೆ ಬಾಳ ಹುಷಾರದನ್ನು ನಮ್ಮ ಹುಡುಗ.
ಕೈ ಹೆಚ್ಚಿಲ್ಲ ಪರಂಗಿ ಓಪನ್ ಕೈ ಕೊಟ್ಟು ಕ್ಲೋಸ್ ಹಿಡ್ಕೊಂಡ ಕುಂತೀರಿ. ಕ್ಲಾಸ್ ಕೈ ಕೊಟ್ರೆ ಕಾಲು ಹಿಡ್ಕೊಂಡು ಕುಂದಿರ್ತೀಯ. ಅಪರಂಗೆ ಈ ಜಡಪ್ಪ ತೆಗೆದ ಗೆಸ್ ಫಿಗರ್ ಇನ್ನು ಮಿಸ್ ಆಗಿಲ್ಲ. ನೀನೇನಾರ ಪರೀಕ್ಷೆ ಮಾಡ್ತೀನಿ ಅಂದ್ರ ನಿನಗೊಂದು ನಂಬರ್ ಹೇಳ್ತೀನಿ. ಯಾವ್ದದು ಹೇಳೇ ಬಿಡು ನೋಡೋಣ. ಓಪನ್ 2 ಆದ್ರೆ ಕ್ಲೋಸು 1 ಮಾತ್ರ ನಿಲ್ಲೋದು ನೋಡು. ಹಂಗಾರ 21 ಬರ್ತೈತಿ ಅಂದಂಗ ಆತ. ಭವಿಷ್ಯತ್ ಕಾಲದಾಗ ನುಡಿಬೇಡ. ಬಂತಂತ ತಿಳ್ಕೊಂಡು ಬಗಲಾಗ ಏನಾರ ರೊಕ್ಕ ಇದ್ರ ಮರಿಲಾರದಂಗ ಬರಿಸಿ ಹೋಗ. ಬರ್ಲಿಲ್ಲ ಅಂದ್ರೆ ಮರುದಿನ ನಿನ್ನ ಮಾರಿ ನೋಡೋದಿಲ್ಲ. ನನಗೇನಾರ ನಿನ್ನ ಮಾರಿ ನೋಡಬೇಕಂತ ಮನಸ್ಸಾದ್ರೆ ಆದ್ರ ನೀನು ಲಾಸ್ ಆದ ಕಾಸು ಕೊಟ್ಟು ತುದು ನಿಮ್ಮ ಮಾರಿ ನೋಡಿ ಮತ್ತ ಒಂದು ಹೊಸ ನಂಬರ್ ಹೇಳಿ ಹೋಗ್ತೀನಿ. ಇದಕ್ಕೆ ಒಪ್ಪಿಗೆ ಇಲ್ಲ. ಒಪ್ಪಕ ನಮ್ದೇನು ಗಂಟು ಹೋಗೋದೈತಿ ನೋಡಪ್ಪ. ಮೊದಲೇ ಮಾತು ಓದಿ ಅವ್ರು ಕಂಡ್ರೆ ನನಗ ಆಗಲ್ಲ. ಏನೋ ನಾಟಕದ ಹುಚ್ಚು ಹಿಡ್ದೈತಿ ನಾನು ಹಿಂದೆ ಅಡ್ಡಾಡಕತ್ತಿ ಅಂತಂದ ನಿನಗ ತುಸು ಬಂದು ಮಾತಾಡ್ತಿದ್ದೆ. ಆದ್ರೆ ನೀನು ಓಸಿ ಆಡೋ ತಲಿಯಾಗ ತುಂಬೈತಿ ಅಂದ ಮ್ಯಾಲೆ ನಿನ್ನ ಸಹವಾಸ ನನಗ ಬ್ಯಾಡ. ನೀನಿದ್ದಲ್ಲಿ ನಾನು ಕಣ್ಣೆತ್ತಿ ನೋಡಂಗಿಲ್ಲ. ನಿನ್ನ ದಾರಿ ನಿನಗ ನನ್ನ ದಾರಿ ಅಂತ. ಹೌದಿಲ್ಲ ನಿಮಗ ತ್ರಾಸ ಈ ಜಡಪ್ಪ ಬಸಿ ಬರೀ ಓಸಿ ದೋಸ್ತ ಅಂತ ತಿಳ್ಕೊಂಡಿ ಅಲ್ಲ ಮಾತಾ ಹುಚ್ಚೆ. ಹೇಳ ಹುಚ್ಚ. ಈ ನನಗೆ ನಾಟಕದಾಗ ನನಗಿದ್ದಷ್ಟು ಅನುಭವ ನಿನಗಿದ್ರ ಇಷ್ಟೊತ್ತಿಗೆ ನೀನು ಹೀರೋ ಹಿನ್ನ ಹಾಕ್ತಿದ್ದೆ. ಅಂತ ಅನುಭವ ನಿನಗಿದ್ರ ಹೀರೋ ನೀನು ಯಾಕಾಗಿಲ್ಲ? ಹೀರೋ ಇಂಟರ್ವ್ಯೂಗೆ ಹೋಗಿದ್ದೆ. ಏನು ಮಾಡೋ ಸರಿ ಇಲ್ಲ ಅಂತ ವಾಪಸ್ ಕಳಿಸ್ಬಿಟ್ರು. ಫೇಸ್ ಫಸ್ಟ್ ನೈಟ್ ಒಳಗ ನಂದ ಫಸ್ಟ್ ಬಂತು. ಮುಂದ ಡ್ಯಾನ್ಸ್ ಪ್ರೋಗ್ರಾಮ್ ಒಳಗ ಗಾಯಿ ಯಾಕೆ ಮೋಸ ಮಾಡ್ತು. ಕೆಳಗೆ ವಾಪಸ್ ಗಂಡ ಬಹಳ ಐತಿ ಬಿಡು. ಚಲ ಆತ್ ನೋಡ ಅಷ್ಟು ಅನುಭವ ಅಷ್ಟು ಪರಿಚಯ ನಿನಗೈತಿ ಅಂದ ಮ್ಯಾಲೆ ನಂದು ಫೋಟೋ ತೋರಿಸ ಉಪಕಾರ ಆಗ್ತೈತಿ. ನಾನು ಚಂದಾಗಿ ಡ್ಯಾನ್ಸ್ ಮಾಡ್ತೀನಿ. ಅಪರಂಗೆ ರೆಕಮೆಂಡ್ ಬೇಕು. ನೀನೇನಾರ ಅಂತದ್ದು ರೆಕಮೆಂಡ್ ತಂದಿ ಅಂದ್ರ ಗ್ಯಾರಂಟಿ 1 ವರ್ಷದೊಳಗ ವರ್ಷ ಹಿಡ್ತಿದ್ದೆ. ನೋಡ ಮಾರಾಯ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಚಂದಾಗಿ ಡ್ಯಾನ್ಸ್ ಮಾಡ್ತೀನಿ, ಪಾತ್ರನೂ ಮಾಡ್ತೀನಿ. ಅದಕ್ಕೆ ನನ್ನ ಫೋಟೋ ಹೋಗಿ ಅವ್ರಿಗೂ ತೋರಿಸ್ಬಿಡ. ನಿನ್ನ ಫೋಟೋ ಇಟ್ಟು ಪೂಜೆ ಮಾಡ್ತೀನ ರಾಜ. ಆಗ್ಲೇ ಬಾಂಬೆದಾಗ ನನಗೆ ಬಹಳ ಜನ ಪರಿಚಯ ಅದಾರ. ಅವ್ರು ಹೆಂಗಾರ ಕಾಲ ಕೈ ಹಿಡ್ಕೊಂಡು ನಿನ್ನ ಹೆಂಗನ್ನ ಮುಂದಕ್ಕೆ ತಂದೆ ತರ್ತೀನಿ. ಅಪರಂಗೆ ನೀವು ಡ್ಯಾನ್ಸ್ ಮಾಡೋದು ನಾನು ನೋಡ್ಬೇಕಾಗಿತ್ತಲ್ಲ. ಆದ್ರೂ ಒಳಗೆ ಸಲ ನಮ್ಮ ಅಣ್ಣ ಹಾಡಕತ್ರೆ ಎತ್ತೆತ್ತಿ ತೋರಿಸ್ತೀನಿ. ಮಾಡ್ಬೇಕ मला सुटीचा मधकर दुखत बंका मला सुटीचा मधकर दुखत बंका ते बघात बंका छोटू छोटू छोटू
ಹೇಳಮ್ಮಮ್ಮ ಎಲ್ಲ ನಾಚತಿ ಎಲ್ಲೆಲ್ಲ ಆಗುತ್ತೆ ನಿಮ್ಮ ಅವನು ಜನರಲ್ಲಿ ಹೇಳ ಮುಗೀತು ಆಯ್ತು ಇನ್ನೂ ಭಾಳ ಐತಿ ಸ್ವಲ್ಪ ಸುಧಾರಿಸ್ಕೋ ಏನಂದಿ ಶಿವಮೊಗ್ಗದಾಗ ಸೇರ್ಸಾಕ ತ್ರಾಸ ಆಗುತ್ತ ಹಂಗ ತೋರಿಸೋದೆಲ್ಲ ತೋರಿಸ್ಬಿಟ್ಟಿನಿ ಇನ್ನೇನ್ ತೋರಿಸ್ಬೇಕು ಡ್ಯಾನ್ಸ್ ಪ್ರೋಗ್ರಾಮ್ದಾಗ ಡ್ಯಾನ್ಸ್ ಮಾಡಿದ್ದಾಗ್ಲಿ ಅಥವಾ ನಾಟಕದಾಗ ಡ್ಯಾನ್ಸ್ ಮಾಡಿದ್ದಾಗ್ಲಿ ಫೋಟೋ ತೋರಿಸಿದ್ರೆ ಸೇರ್ಸಾಕ ಬಹಳ ಸುಲಭ ಆಗುತ್ತ ಬಂದೆ ಅಂತವ್ ಯಾವನ್ನ ನಾಟಕಿಲ್ಲೇ ಇಲ್ಲ ಏನ್ ಮಾಡೋದೀಗ ನೀನೇನು ಚಿಂತೆ ಮಾಡಬೇಡ ಶೃಂಗಾರ ಮಾಡಿಕೊಂಡು ನಾಳೆ ಲಕ್ಷ್ಮೀ ನಾರಾಯಣ ಜಾತ್ರೆ ಒಳಗ ಬಾ ನಾನು ಫೋಟೋಗ್ರಾಫರ್ಗಳದ ಮೋಹನನ್ನ ಅನಿಲನ್ನ ದರಪ್ಪನ ಕರ್ಕೊಂಡು ಬರ್ತೀನಿ ನಮ್ಗೆ ಎಷ್ಟು ಬೇಕಷ್ಟು ಮಾಡಿಸ್ಕೊಂಡ್ರೆ ಈ ಕಲಾಕಾರನ ಮೇಲೆ ಇಷ್ಟು ದಯ ತೋರಿ ಕರುಣೆ ತೋರಿ ಇಷ್ಟೆಲ್ಲ ನನ್ನ ಮೇಲೆ ಕೆಲಸ ಮಾಡಕತ್ತಿ ಅಂದ ಮೇಲೆ ನೀನು ಎಲ್ಲಿ ಬಾ ಅಂತೀಯ ಅಲ್ಲಿ ನಾ ಬರ್ತೀನಿ ಹಿಂಗಿದ್ದ ಮೇಲೆ ನನ್ನ ಕಾರ್ಯ ಮುಗಿದಂಗ ಅಪರಂಜಿ ಕೂಡು ಕುಡಿಸಂತ ಹೇಳಿದ್ದಲ್ಲ ಕೂಡನ್ನ ಕುಡಿ ಏನಾರ ಕುಡಿ ನಡಿ